ವಿಜೇಂದ್ರ ದೆಹಲಿಗೆ ಹೋಗಿ ಬಂದದ್ದಕ್ಕೆ ಫಲ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ರೆಬಲ್ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮ. ಈಗ ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ನೋಟಿಸ್ ಅನ್ನು ಸರ್ವ್ ಮಾಡಿದೆ. ಕೇಂದ್ರೀಯ ಶಿಸ್ತು ಸಮಿತಿಯಿಂದ ಯತ್ನಾಳ್ಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಯತ್ನಾಳ್ ಹೇಳಿಕೆಗಳಿಗೆ ಸ್ಪಷ್ಟನೆ ಕೇಳಿ ನೋಟಿಸ್ ಜಾರಿಯಂತೆ. ಅಂದರೆ ಇಲ್ಲಿ ತನಕ ಅವರು ಮಾಧ್ಯಮಗಳ ಮುಂದೆ ಆಡಿರ್ತಕ್ಕಂಥ ಮಾತು, ಯಡಿಯೂರಪ್ಪನವರ ವಿರುದ್ಧ, ವಿಜಯೇಂದ್ರ ವಿರುದ್ಧ ಆಡಿರ್ತಕ್ಕಂಥ ಮಾತು, ಇದೆಲ್ಲದಕ್ಕೂ ಸ್ಪಷ್ಟನೆಯನ್ನು ಕೇಳಿ ಇದಕ್ಕೆ ಉತ್ತರವನ್ನು ಕೊಡಿ, ಮೊದಲು ನಿಮ್ಮ ವಿರುದ್ಧ ಯಾಕೆ ನಾವು ಶಿಸ್ತು ಕ್ರಮವನ್ನು ಕೈಗೊಳ್ಳಬಾರದು ಅಂತ ಒಂದು ನೋಟಿಸನ್ನು ಜಾರಿ ಮಾಡಿದ್ದಾರೆ. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಹೈಕಮಾಂಡ್ ಸರ್ವ್ ಮಾಡಿರ್ತಕ್ಕಂಥ ನೋಟಿಸಲ್ಲಿರೋ ಪ್ರಮುಖ ಅಂಶಗಳೇನೇನು? ಅರವಿಂದ್, ಕೊನೆಗೂ ಒಂದ್ ರೀತಿಯಲ್ಲಿ ರಾಜ್ಯ ಬಿಜೆಪಿ ಭಿನ್ನಮತಕ್ಕೆ ಹೈಕಮಾಂಡ್ ಎಂಟ್ರಿ ಆಗಿರುವಂತದ್ದು. ಈಗ ಬಂದಿರೋ ಮಾಹಿತಿ ಪ್ರಕಾರ ಬಿಜೆಪಿಯ ಕೇಂದ್ರೀಯ ಶಿಸ್ತು ಸಮಿತಿ ದೆಹಲಿಯಿಂದ ನೋಟಿಸ್ ಕೊಟ್ಟಿದ್ದಾರೆ ಅಂತ ಕೂಡ ಕೇಳಿ ಬರ್ತಾ ಇದೆ. ನೋಟಿಸ್ ನಲ್ಲಿ ಸ್ಪಷ್ಟನೆ ಕೇಳಿ ನೋಟಿಸ್ ಕೊಟ್ಟಿರುವಂತದ್ದು. ಇನ್ನೂ ಕೂಡ ನೋಟಿಸ್ ಈಗಷ್ಟೇ ಯತ್ನಾಳ್ಗೆ ತಲುಪಿದೆ ಅಂತ ಕೂಡ ಹೇಳಲಾಗ್ತಿದೆ. ಫ್ಯಾಕ್ಸ್ ಮೂಲಕ ಮತ್ತೆ ಇಮೇಲ್ ಮೂಲಕ ಯತ್ನಾಳ್ಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಇನ್ನೂ ಕೂಡ ಅದು ಮಾಧ್ಯಮಗಳ ಕೈಗೆ ಬಂದಿಲ್ಲ. ಆದ್ರೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂತ ಖಚಿತ ಮಾಹಿತಿ ಬರ್ತಾ ಇದೆ. ಇದರಲ್ಲಿ ಇತ್ತೀಚೆಗೆ ಒಂದು ವಕ್ಫ್ ವಿರುದ್ಧ ಪ್ರತ್ಯೇಕ ಹೋರಾಟ, ಜೊತೆಗೆ ವಿಜೇಂದ್ರ ಯಡಿಯೂರಪ್ಪ ಅವರ ಬಗ್ಗೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರುವಂತದ್ದು, ಮುಜುಗರ ತರುವ ಹೇಳಿಕೆ ಕೊಟ್ಟಿರುವಂತದ್ದು, ಜೊತೆಗೆ ತಂಡ ಕಟ್ಕೊಂಡು ಸೆಡ್ಡು ಹೊಡೆದಿರುವಂತದ್ದು, ಇವೆಲ್ಲಾ ಹೇಳಿಕೆಗಳನ್ನು ಕೂಡ ಹೈಕಮಾಂಡ್ ಕನ್ಸಿಡರ್ ಮಾಡಿದೆ. ಹಾಗಾಗಿ ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿಯಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ಜೊತೆಗೆ ಪ್ರಹ್ಲಾದ್ ಜೋಶಿ ಅವರ ಹಿರಿಯರ ತಂಡವು ಕೂಡ, ಸಂಸದರ ನಿಯೋಗವು ಕೂಡ ದೂರು ಕೊಟ್ಟಿತ್ತು. ನಿನ್ನೆ ವಿಜೇಂದ್ರ ದೂರು ಕೊಟ್ಟಿದ್ರು. ಎಲ್ಲವೂ ಕೂಡ ಗಮನಿಸಿ ಈ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಇದಕ್ಕೆ ಏನ್ ಸ್ಪಷ್ಟೀಕರಣ ಕೊಡ್ತಾರೆ ಕಾದು ನೋಡ್ಬೇಕು. ರೈಟ್, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗೆ. ಏನು ಸ್ಪಷ್ಟೀಕರಣ ಕೊಡ್ತಾರೆ? ಇವತ್ತೇನೋ ಅವ್ರ ಟೀಮ್ ಬೇರೆ ಇವತ್ತು ಡೆಲ್ಲಿಗೆ ಹೊರಟಿತ್ತು. ಸೊ ಒಂದು ವೇಳೆ ಈ ಥರ ಈಗ ಅವ್ರಿಗೆ ನೋಟಿಸ್ ಕೊಟ್ಟಿರೋದ್ರಿಂದ ಹೈಕಮಾಂಡ್ ನಾಯಕರು ಅವ್ರನ್ನ ಭೇಟಿ ಆಗ್ತಾರಾ ಇಲ್ವಾ, ಅದು ಕೂಡ ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ.